ಇದು 3 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದ ತಕ್ಷಣ ನನಗೆ ಫುಲ್ ರಿಲೀಫ್ ಅನಿಸ್ತು. ಕಾಫ್ ಎಲ್ಲ ಕಮ್ಮಿ ಆಯಿತು. ವರಮಹಾಲಕ್ಷ್ಮಿಗೆ ಯಾವ ಥರ ಜಡೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಥ್ರೆಡ್ಸಲ್ಲಿ, ಆದರೆ ಯಾವುದೇ ಬ್ಯಾಂಗಲ್ ಸ್ಟೋರಲ್ಲಿ ತಗೊಳ್ದೆ. ಇಷ್ಟು ಕುದ್ಮೇಲೆ ನಾನು ಒಂದು ಸ್ಪೂನಷ್ಟು ಬೆಲ್ಲದ ಪೌಡರ್ ಹಾಕ್ಕೊಬಿಡ್ತೀನಿ. ಇಷ್ಟು ಕುಡಿದ್ರೆ ಸಾಕು. ಇಲ್ಲಿ ಕಟ್ಕೊಬಿಟ್ರೆ ನಮಗೆ ಜಡೆ ಎಣ್ಕೊಳ್ಳೋಕ್ಕೆ ಈಸಿಯಾಗಿ ಮನೇಲೆ ಲೋ ಕಾಸ್ಟ್. ಎವ್ರಿವನ್, ವೆಲ್ಕಮ್ ಟು ಐಶು ಆಚಾರ್ಯ ವ್ಲಾಗ್ಸ್. ಸೊ ಇವಾಗಂತೂ ತುಂಬ ವೆದರ್ ಕೋಲ್ಡ್ ಆಗಿರುತ್ತೆ. ಸ್ವಲ್ಪ ಹೊರಗಡೆ ಹೋದ್ರೆ ಅಥವಾ ಹೊರಗಡೆ ಹೋಗದೆ ಇದ್ರೂ ಒಂದೊಂದ್ಸರಿ ಕೋಲ್ಡ್ ಕಾಫ್ ಆಗುತ್ತೆ. ನನಗೂ ಲಾಸ್ಟ್ ಟೈಮ್ ಕಾಫ್ ಆಗಿತ್ತು. ಆವಾಗ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅಂದರೆ ಈ ಟೈಮಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಯಾವುದೇ ಟ್ಯಾಬ್ಲೆಟ್ಸ್ ಸಿರಪ್ಸ್ ತಗೊಳ್ಳೋ ಹಾಗಿಲ್ಲ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಂದು ಸಿರಪ್ ತಗೋತಿದ್ದೆ. ಬಟ್ ನನಗೆ 1 ವೀಕ್ ಆದ್ರೂ ಕಾಫ್ ಕಮ್ಮಿನೇ ಆಗಿರಲಿಲ್ಲ. ಆವಾಗ ಅಜ್ಜಿ ಒಂದು ಕಷಾಯ ಮಾಡಿಕೊಟ್ಟಿದ್ದು, ಅದನ್ನು 3 ಡೇಸ್ ಕಂಟಿನ್ಯೂಸ್ ಆಗಿ ತಗೊಂಡೆ ಅಷ್ಟೇ. ಅಂದರೆ ಒಂದು ದಿನಕ್ಕೆ ಒಂದೇ ಟೈಮ್ ತಗೊಂಡಿದ್ದು. 3 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದ ತಕ್ಷಣ ನನಗೆ ಫುಲ್ ರಿಲೀಫ್ ಅನಿಸ್ತು. ಕಾಫ್ ಎಲ್ಲ ಕಮ್ಮಿ ಆಯಿತು. ಇವಾಗ ಮತ್ತೆ ಗಂಟ್ಲು ಒಂಥರ ಅನಿಸ್ತಿತ್ತು. ಕಾಫ್ ಸ್ಟಾರ್ಟ್ ಆಗ್ಬೋದೇನೋ ಅಂತ ಅನಿಸ್ತಿತ್ತು. ಅದಕ್ಕೆ ನಾನು ಕಷಾಯ ಮಾಡ್ಕೊಂಡು ಕುಡಿದ್ಬಿಡೋಣ, ಅದು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಂದ್ಬಿಟ್ಟು ಮಾಡ್ಕೋತಿದ್ದೆ. ಈ ಕಷಾಯದ ರೆಸಿಪಿನ ನಿಮಗೂ ಶೇರ್ ಮಾಡೋದ್ರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇದೇ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ, ಅಂದರೆ ವರಮಹಾಲಕ್ಷ್ಮಿಗೆ ಯಾವ ಥರ ಜಡೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಥ್ರೆಡ್ಸಲ್ಲಿ, ಆದರೆ ಯಾವುದೇ ಬ್ಯಾಂಗಲ್ ಸ್ಟೋರಲ್ಲಿ ತಗೊಳ್ದೆ ತುಂಬ ಕಡಿಮೆ ದುಡ್ಡಲ್ಲಿ ಜಡೆನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಇವಾಗ ಕಷಾಯ ಮಾಡೋಕ್ಕೆ ಏನೇನು ಬೇಕು ಅಂದ್ಬಿಟ್ಟು ನಾನು ಹೇಳ್ಬಿಡ್ತೀನಿ. ಏನಿಲ್ಲ, ನಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು. ಇಲ್ಲಿ ತುಳಸಿ ಏನಿದೆ, ಇದನ್ನು ಮೆಡಿಸಿನಲ್ ಲೀವ್ಸ್ ಅಂತಲೇ ಹೇಳ್ತಾರೆ. ತುಳಸಿ ತೊಗೊಂಡಿದ್ದೀನಿ ಇಷ್ಟು, ಮತ್ತು ಒಂದು 3 ಲವಂಗ, ಮತ್ತು ಶುಂಠಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಜ್ಕೋಬೇಕು, ಆವಾಗ ಇದರ ರಸ ಬಿಡುತ್ತೆ, ಸರಿ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಈ ವಿಳ್ಳೆದೆಲೆ ಏನಿದೆ ಇದ್ರದ್ದು ತೊಟ್ಟು ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಇದು ತುದಿ ಏನಿದೆ ಇದನ್ನು ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೇಕು. ಮತ್ತು ಇದನ್ನು ನೀರಿಗೆ ಹಾಕಿ ಇದನ್ನು ಕುದಿಸ್ಬೇಕಾದ್ರೆ ಇದ್ರ ಜೊತೆಗೆ ಬೆಲ್ಲದ ಪೌಡರ್ನ ಹಾಕೋತೀನಿ ನಾನು. ಇಲ್ಲಿ 1 ಲೋಟದಷ್ಟು ನಾನು ನೀರು ಹಾಕೋತೀನಿ. ಅಂದರೆ ಅದು ಚೆನ್ನಾಗಿ ಕುದ್ದಿದ ಮೇಲೆ ಈ ಲೋಟದಷ್ಟು ನೀರು ಸಿಗಲ್ಲ ನಮಗೆ, ಒಂದಿಷ್ಟಷ್ಟು ಸಿಗುತ್ತೆ. ಅಷ್ಟೇ ಇಬ್ಬರು ಕುಡಿಯೋದು ಕಷಾಯನ. ಯಾಕಂದರೆ ಶುಂಠಿ ಆಗಲಿ ಮತ್ತು ತುಳಸಿ ಆಗಲಿ ಅದು ತುಂಬ ಹೀಟ್ ಇರುತ್ತೆ, ಜಾಸ್ತಿ ಕುಡಿದ್ರೂ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಈ ಥರ ನಾನು ಗೆಚ್ಕೊಂಡಿದ್ದೀನಿ, ಅಂದರೆ ಒಂದು ಸ್ವಲ್ಪ ರಸ ಬಿಡೋ ಥರ ಆದರೆ ಸಾಕು. ಶುಂಠಿ ನಾನು ಹೇಳಿದೆ ಅಲ್ವಾ ಈ ತುದಿ ತೆಗ್ದಾಕ್ಬಿಡ್ತೀನಿ ಅಂತ. ಸೊ ಈ ಥರ ವಿಳ್ಳೆದೆಲೆದು ತುದಿ ತೆಗ್ದಾಕ್ಬಿಟ್ಟು, ಮತ್ತು ಲವಂಗ ಇದನ್ನು ಇದೇ ಥರ ಹಾಕ್ಬಿಡ್ತೀನಿ, ಅಥವಾ ನೀವು ಕಟ್ ಮಾಡ್ಕೊಂಡು ಹಾಕೋದಾದರೆ ಹಾಕ್ಬೋದು. ಮತ್ತು ಶುಂಠಿ ಇದಿಷ್ಟು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಲಾಸ್ಟಲ್ಲಿ ಬೆಲ್ಲದ ಪೌಡರ್ನ ಮಿಕ್ಸ್ ಮಾಡ್ಕೋತೀನಿ. ಸೊ ವಿಳ್ಳೆದೆಲೆ ಅಂದಾಗ ಒಂದು ಆರ್ಟಿಕಲ್ ನೆನಪಾಯಿತು ನನಗೆ. ನಾನು ನೋಡಬೇಕಾದ್ರೆ, ಅಂದರೆ ಬೆನಿಫಿಟ್ಸ್ ಆಫ್ ಬೀಟಲ್ ಲೀವ್ಸ್ ಅಂತ ಕೊಟ್ಟಿದ್ರು, ಅದನ್ನು ನೋಡಬೇಕಾದ್ರೆ ಹಿಂದೆ ಎಲ್ಲ ಊಟ ಆದಮೇಲೆ ಎಲೆ ಹಾಕೊಳ್ಳೋದನ್ನ ಸಾಂಪ್ರದಾಯಿಕವಾಗಿ ನಡ್ಸ್ಕೊ ಬಂದಿದ್ರು. ಆದರೆ ಇವಾಗ ಯಾರು ಆ ಥರ ಎಲೆ ಹಾಕೊಳ್ಳಲ್ಲ, ಎಲೆ ಹಾಕೊಳ್ಳೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಎಲೆಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ನನಗೆ ಅದು ನೋಡಿದಾಗಲೇ ಗೊತ್ತಾಯಿತು. ಅಂದರೆ ಇದು ಡೈಜೆಷನ್ ಆಗೋಕ್ಕೆ ಮಾತ್ರ ಹೆಲ್ಪ್ ಮಾಡಿದೆ, ಇದರಿಂದ ಡಯಾಬಿಟೀಸು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಆರ್ಟಿಕಲಲ್ಲಿ ಕೊಟ್ಟಿದ್ರು. ನಿಜವಾಗ್ಲೂ ಇದು ಅಷ್ಟು ಕಾಸ್ಟ್ಲಿನೂ ಇಲ್ಲ, ಮತ್ತು ಇದು ಹಾಕೋದ್ರಿಂದ ಏನೋ ಅಷ್ಟು ಸೈಡ್ ಎಫೆಕ್ಟ್ಸು ಇಲ್ಲ. ಅಂದರೆ ಇದ್ರ ಜೊತೆಗೆ ಪಾನ್ ಹಾಕ್ತಾರೆ ಒಬ್ಬೊಬ್ರು ಕೆಲವೊಬ್ರು, ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆ. ಅದೇನು ಯೂಸ್ ಮಾಡಿದೆ, ಬರೀ ಎಲೆನ ನಾವು ತಿನ್ನೋದ್ರಿಂದ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಬೋದು, ಮತ್ತು ನಮಗೆ ಚೆನ್ನಾಗಿ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಇದು. ಇಷ್ಟು ಕುದ್ಮೇಲೆ ನಾನು 1 ಸ್ಪೂನಷ್ಟು ಬೆಲ್ಲದ ಪೌಡರ್ ಹಾಕ್ಕೊಬಿಡ್ತೀನಿ. ಸೊ ಬೆಲ್ಲ ಇದ್ದರೆ ನೀವು ಬೆಲ್ಲನೇ ಹಾಕೋಬೋದು, ನಾನಿಲ್ಲಿ ಬೆಲ್ಲದ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಬೆಲ್ಲದ ಪೌಡರ್ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದು ಕುದಿ ಬರೋ ಥರ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಕಷಾಯ. ನಾನಿಲ್ಲಿ ಸ್ಟೈನ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದೆ ಅಲ್ವಾ ಇದು 1 ಗ್ಲಾಸ್ ಆಫ್ ವಾಟರ್ ಹಾಕಿದ್ದೆ ಅಂತ. ಇಷ್ಟು ಬಂದಿದೆ. ಇಲ್ಲಿ ಚೆನ್ನಾಗಿ ಕುದ್ದಿ ಅದೆಲ್ಲ ಇಟ್ಕೋಬೇಕಲ್ವಾ, ರಸ ಎಲ್ಲ ಇಟ್ಕೊಂಡು ಇಷ್ಟಾಗಿದೆ. ಇಷ್ಟನ್ನು ಕುಡಿಯೋಕೆ ಹೋಗ್ಬಾರ್ದು, ಇಷ್ಟನ್ನು ಕುಡಿದ್ರೆ ನಿಜವಾಗ್ಲೂ ತುಂಬ ಹೀಟ್ ಆಗುತ್ತೆ. ಶುಂಠಿನೂ ಹೀಟು, ತುಳಸಿನೂ ಹೀಟು, ಲವಂಗ ಇದೆಲ್ಲ ಹೀಟ್ ಇರೋದ್ರಿಂದ ನಾನೊಂದು ಎಷ್ಟು ಕುಡಿತೀನಿ ಅಂತ ನಿಮಗೆ ತೋರಿಸ್ತೀನಿ. ಇಷ್ಟು ಕುಡಿದ್ರೆ ಸಾಕು.
ಇಷ್ಟು ಕುಡಿದ್ರೇ ಒಂದು 3 to 4 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಡ್ರೈ ಕಾಫ್ ಇರಲಿ ಮತ್ತು ಕಫ ಇರೋದು ಸ್ಪಿಟಮ್ ವಿತ್ ಕಾಫಿ ಇರಲಿ ಎಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಇದ್ರ ಜೊತೆಗೆ ಜೇನುತುಪ್ಪ ಹಾಕ್ಕೊಂಡು ನೀವು ಕುಡಿಬೋದು. ಬಟ್ ನಾನು ಜೇನುತುಪ್ಪ ಏನು ಹಾಕ್ಕೊಂಡು ಕುಡಿಯಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ. ನೀವು ಯೂಸ್ ಮಾಡ್ಬೋದು. ಅದನ್ನು ಹೇಳ್ತಾರೆ ಜೇನುತುಪ್ಪ ಮತ್ತು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ತಿಂದರೆ ಕಾಫ್ ಕಮ್ಮಿ ಆಗುತ್ತೆ ಅಂತ. ಅಂದರೆ ಇದು ಕಮ್ಮಿ ಆಗುತ್ತೆ, ಬಟ್ ನನಗದು ಅಷ್ಟು ನನಗೆ ವರ್ಕ್ ಆಗಲಿಲ್ಲ. ಸೊ ಈ ಕಷಾಯ ಕುಡಿಯೋದ್ರಿಂದ ನನಗೆ ನಿಜವಾಗ್ಲೂ ಬೇಗನೆ ಕಡಿಮೆ ಆಯಿತು. ನೀವು ಹನಿ ಹಾಕ್ಕೊಂಡು ಕುಡಿಬೋದು ಈ ಕಷಾಯನ. ನಾವು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಅಷ್ಟು ನಮಗೆ ಕಹಿ ಅಂತಲೂ ಅನಿಸಲ್ಲ ಅಥವಾ ಏನು ಅನಿಸಲ್ಲ, ಸ್ವೀಟಾಗಿರುತ್ತೆ. ಬಿಸಿ ಕುಡಿಯೋದ್ರಿಂದ ಸ್ವಲ್ಪ ಗಂಟ್ಲಿಗೂ ಸುಡೋದ್ರಿಂದ ನಿಜವಾಗ್ಲೂ ಬೇಗ ಕೆಮ್ಮು ಹುಷಾರಾಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಯಾವ ಥರ ವರಮಹಾಲಕ್ಷ್ಮಿಗೆ ಜಡೆ ಮಾಡೋದು ಅಂತ ಹೇಳ್ತೀನಿ. ನಾವು ಹೊರಗಡೆ ಬ್ಯಾಂಗಲ್ ಸ್ಟೋರಲ್ಲಾಗಲಿ ಹೊರಗಡೆ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಜಡೆ ತೊಗೊಳ್ಳೋದಾದರೆ ನಮಗೆ ಮಿನಿಮಮ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪೀಸ್ ಕೆಳಗಡೆ ಯಾವುದೂ ಸಿಗಲ್ಲ. ಬಟ್ ನಾನಿಲ್ಲಿ ಜಡೆ ಮಾಡೋದು ತೋರಿಸ್ತಿದ್ದೀನಲ್ಲ, ಅದಕ್ಕೆ ಒಂದು ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಿಮಗೆ ತುಂಬ ಲೆಂತ್ ಬೇಕು, ತುಂಬ ಜಾಸ್ತಿ ದಪ್ಪ ಬೇಕು ಅಂತಂದರೆ ಈ ಥರ ಥ್ರೆಡ್ಸೂ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ 2 ಯೂಸ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮು ಅಷ್ಟೇ ನಾನು 2-3 ಏನೋ ಯೂಸ್ ಮಾಡಿರ್ಬೋದು. ಆ ಜಡೆಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, 3 ಯೂಸ್ ಮಾಡಿದ್ದೀನಿ ಅನಿಸುತ್ತೆ. ಇದು ನಿಮಗೆ ತೋರ್ಸೋಕ್ಕೋಸ್ಕರ ಸಾಕು ಅಂದ್ಬಿಟ್ಟು ನಾನು 2 ಥ್ರೆಡ್ಸ್ನ ಯೂಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಫಸ್ಟ್ ಎಲ್ಲ ನಾನು ತಗೊಂಡಾಗ ನೋಡಿದಾಗ 5 ರೂಪೀಸ್ ಇತ್ತು. ಬಟ್ ಇವಾಗ ಒಂದು 7-8 ರೂಪೀಸ್ ಆಗಿರ್ಬೋದು. 10 ರೂಪೀಸ್ ಅಂತ ಹಾಕೊಂಡ್ರು 20 ರೂಪೀಸಲ್ಲಿ ನಮಗೆ ಜಡೆ ರೆಡಿ ಆಗುತ್ತೆ. ಅಥವಾ ಒಂದು 50 ರೂಪೀಸ್ ಅಂದ್ಕೊಂಡ್ರು ನಮ್ಗೆ ಏನಿಲ್ಲ, ಒಂದು ಹಾಫ್ ಆನ್ ಅವರ್ ಟೈಮ್ನ ನಾವು ಸ್ಪೆಂಡ್ ಮಾಡಿಬಿಟ್ಟು ಅದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ದೇವರಿಗೆ ಜಡೆ ರೆಡಿ ಆಗುತ್ತೆ. ಸೊ ಈಗ ಏನು ಮಾಡ್ತೀನಿ ಅಂದರೆ ನಾನು ಇದು 2 ಒಟ್ಟಿಗೆ ಈ ಥರ ಬ್ಲ್ಯಾಕ್ ಥ್ರೆಡ್ಸ್ ತೊಗೋಬೇಕು. ಯಾಕಂದರೆ ಜಡೆ ಬ್ಲ್ಯಾಕೇ ಅಲ್ವಾ. ಈ ಥರ ಬ್ಲ್ಯಾಕ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಇದ್ರದ್ದು ತುದಿ ಏನಿರುತ್ತೆ ಒಟ್ಟಿಗೆ ಸೇರಿಸ್ಕೊಬಿಟ್ರೆ ನಮಗೆ ಅದನ್ನು ಸುತ್ಕೊಳ್ಳೋಕೆ ಈಸಿ ಆಗುತ್ತೆ. ಥರ ಇದ್ರ ತುದಿ 2 ಒಟ್ಟಿಗೆ ತೊಗೊಬಿಟ್ಟು ಒಂದು ನಾಟ್ ಹಾಕ್ಕೊಳ್ಳೋದಿದ್ರೆ ಹಾಕೋಬೋದು. ಈ ಥರ ಬಿಡಿಸ್ಕೊಳ್ತಾ ನೀವೇನು ಮಾಡ್ಬೇಕಂತಂದರೆ ಏನಾದರೂ ಆ ಕಡೆ ಒಂದು ಈ ಕಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನೀವು ಹತ್ತನಾದ್ರೂ ಮಾಡ್ಕೋಬೋದು. ಬಟ್ ನಾನು ಯಾವ ಥರ ಮಾಡಿದ್ದೆ ಅಂದರೆ, ಏನು ಸ್ಟೂಲ್ ಬರುತ್ತೆ ಅಂದರೆ ವುಡನ್ ಸ್ಟೂಲ್ ಏನು ಬರುತ್ತೆ ಅದನ್ನು ಉಲ್ಟಾ ಮಾಡಿಕೊಂಡು ಅದ್ರ ಸುತ್ಕೊಂಡಿದ್ದೆ. ಅಂದರೆ ಈಸಿಯಾಗಿ ಕುತ್ಕೊಂಡು ಮಾಡ್ಕೋಬೋದು, ರಿಸ್ಕ್ ಅನ್ಸಲ್ಲ ಅಂದ್ಬಿಟ್ಟು ಸುತ್ಕೊಬಿಟ್ಟು ಅದನ್ನು ತಕ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ಕೊಂಡಿದ್ದೆ ಅಂತ. ನೀವು ನೋಡ್ಬೋದು ಈ ಥರ ವುಡನ್ ಚೇರ್ನ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ವುಡನ್ದು ಇಲ್ಲ ಅಂದರೆ ಪ್ಲಾಸ್ಟಿಕ್ ಚೇರ್ಸ್ ಏನಿರುತ್ತೆ ಅದನ್ನೇ ಉಲ್ಟಾ ಮಾಡಿಕೊಂಡು ನೀವು ಮಾಡ್ಕೋಬೋದು. ಅಥವಾ ಯಾವುದಾದ್ರೂ ಈ ಥರ ಸ್ಟ್ರೈಟ್ ಇದ್ದರೆ ಈ ಥರನೂ ನೀವು ಮಾಡ್ಕೋಬೋದು. ನಾನು ಫಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂದರೆ ಈ ಥರ 2 ಯೂಸ್ ಮಾಡ್ಕೋತಿದ್ದೀನಿ. ಒಂದು ಇದಕ್ಕೆ ಹತ್ರ ಸೊ ಈ ಥರ ಒಂದು ನಾಟ್ ಹಾಕೊಬಿಡ್ತೀನಿ. ಸೊ ದಟ್ ಹಿಂಗೆ ಸುತ್ತಿದ್ರೂ ನಮಗೆ ಏನಾಗಲ್ಲ, ಅಂದರೆ ಲೂಸ್ ಅನ್ಸಲ್ಲ ಅಂದ್ಬಿಟ್ಟು ಈ ಥರ ಒಂದು ನಾಟ್ ಹಾಕೊಬಿಡ್ತೀನಿ. ಆಗ ಇದು ಟೈಟಾಗಿ ಕೂತಿರುತ್ತೆ, ಹೇಳಿದ್ರು ಆಗಲ್ಲ, ಏನಾಗಲ್ಲ. ಇವಾಗ ಈ ಥರ ಸುತ್ಕೊಂಡು ಹೋಗೋದು. ನೋಡ್ಬೋದು ಈ ಥರ ಸುತ್ಕೊಂಡು ಹೋಗ್ಬೋದು. ಥಿಕ್ನೆಸ್ ಅಷ್ಟೇ, ನಿಮಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ಥ್ರೆಡ್ಸ್ನ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಒಂದು ಥ್ರೆಡ್ ಆದಮೇಲೆ ಇನ್ನೊಂದು ಥ್ರೆಡ್ನ ನೀವು ಮಾಡ್ಕೋಬೋದು. ಬಟ್ ನನಗಿಲ್ಲಿ ಟೈಮ್ ಸೇವ್ ಆಗುತ್ತೆ ಅಂತಂದ್ಬಿಟ್ಟು ಜಸ್ಟ್ ತೋರ್ಸಕ್ಕಲ್ವಾ, ಅಷ್ಟು ಪ್ರಾಪರಾಗಿ ಬರ್ತಾಯಿದ್ರು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ನಾನಿಲ್ಲಿ 2 ಒಟ್ಟಿಗೆ ಈ ಥರ ಮಾಡ್ಕೋತಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಏನಾಗಲ್ಲ, ಚೆನ್ನಾಗೇ ಬರುತ್ತೆ. ಈ ಥರ ನಾವು ವರಮಹಾಲಕ್ಷ್ಮಿಗೆ ಏನೇನು ಡೆಕೋರೇಷನ್ಸ್ದು ಏನೇನಿದೆ ಅದನ್ನೆಲ್ಲ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ, ಮತ್ತು ಕಾಸ್ಟ್ ಎಫೆಕ್ಟ್ ಅನಿಸಲ್ಲ. ನಿಮಗೆ ಈ ಥರ ಸುತ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದರೆ ಫಸ್ಟ್ ಈ ಥರ ಸ್ವಲ್ಪ ಎಳ್ಕೊಬಿಟ್ಟು ಇದನ್ನು ರೌಂಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಯಾರಾದರೂ ನಿಮ್ಗೆ ಹೆಲ್ಪ್ಗಿದ್ದಾರೆ ಅಂತಂದರೆ ಅವ್ರ ಹತ್ರ ಈ ಥರ ಕೊಟ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗಿ ಅಂದ್ಬಿಟ್ಟು ನೀವು ಈ ಥರ ಇಲ್ಲಿ ಸುತ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ. ಇನ್ನು
ಇದೇ ಥರ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ನಾವು ಸಾಕಷ್ಟು ಇರುತ್ತೆ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗಾಗಲಿ ಅಥವಾ ವರಮಹಾಲಕ್ಷ್ಮಿ ಸುತ್ತ ಇಡೋಕ್ಕಾಗಲಿ ಎಷ್ಟೊಂದೆಲ್ಲ ಇರುತ್ತೆ. ಅದನ್ನೆಲ್ಲ ಮನೇಲಿ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋಷ್ಟು ಟೈಮ್ ಇದ್ದರೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮಗೂ ಎಷ್ಟೋ ಒಂಥರ ನಾವು ಮಾಡಿದ್ದು ಚೆನ್ನಾಗಿ ಕಾಣ್ತಿದೆ ಅಂತಂದ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತು ದುಡ್ಡು ಕೂಡ ಉಳಿಯುತ್ತೆ. ಈಗ ವರಮಹಾಲಕ್ಷ್ಮಿ ಸೀಸನ್ ಬಂದರೆ ಸಾಕು, ಎಷ್ಟೊಂದು ಬ್ಯಾಂಗಲ್ ಸ್ಟೋರ್ಸಲ್ಲಾಗಲಿ ಅಥವಾ ಯಾವುದಾದ್ರೂ ಸ್ಟೋರ್ಸಲ್ಲಾಗಲಿ ಎಷ್ಟು ಕಾಸ್ಟ್ ಇರುತ್ತೆ ಅದ್ರ ಡಬಲ್ಗೆ ಅವರು ಇಟ್ಕೊಂಡು ಮಾಡ್ತಿರ್ತಾರೆ. ನಾವು ಅದೇ ನೋಡಿಕೊಂಡು ಅದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಓನಾಗಿ ಶಾಪ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಎಷ್ಟೊಂದು ದುಡ್ಡು ಉಳಿಯುತ್ತೆ. ಈಗ ಇದರಲ್ಲೇ ನೋಡ್ಬೋದು, ಒಂದು 100 ರೂಪೀಸ್ ಅಂದ್ರೂ ನಮಗೊಂದು 20 ರೂಪೀಸ್ ಅಥವಾ 30 ರೂಪೀಸ್ ಖರ್ಚಾದ್ರೂ ಅದರದ್ದು ಮುಕ್ಕಾಲು ಭಾಗದಷ್ಟು ನಮಗೆ ದುಡ್ಡು ಉಳಿಯುತ್ತೆ. ಸೊ ನೋಡ್ಬೋದು, ಇದು ಇಲ್ಲಿ ಕಟ್ಟಾಯಿತು. ಈ ಥರ 2 ಮುಗಿಸ್ಕೊಂಡ್ರೆ ನಮಗೆ ಈ ಥರ ಸಿಗುತ್ತೆ. ಈಗ ಇಲ್ಲಿ ಇಷ್ಟು ಇದೆ ಅಲ್ವಾ, ಈ ಥರ ಒಂದು ಕಡೆಗೆ ಮಾಡ್ಕೊಡ್ಬೇಕು, ಅಥವಾ ನೀವು ಬಿಚ್ಕೋಬೇಕಾದ್ರೆ ಅದನ್ನ ಮಾಡ್ಕೋಬೋದು. ಈ ಥರ ನೀವು ನೋಡಿ ಇಷ್ಟು ಥಿಕ್ನೆಸ್ ಸಿಗುತ್ತೆ. ನಾನು 2 ಥ್ರೆಡ್ ಯೂಸ್ ಮಾಡಿದ್ರಿಂದ ನೀವು ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬೇಕು ಅನ್ನೋದಾದರೆ ಇನ್ನೊಂದು ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೋದು, 4 ಅಥವಾ 3 ಮಾಡ್ಕೋಬೋದು. ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಕಡೆ ತಗೊಂಡ್ರೆ ನಿಮಗೆ ಈಸಿಯಾಗಿ ಇನ್ನೆರಡು ಕಡೆ ಅಂದರೆ ಇನ್ನೂ 3 ಕಡೆದು ತಗೋಬೋದು. ಈ ಥರ ತಗೊಂಡ್ರೆ ನಾನಿಲ್ಲಿ ನಾಟ್ ಹಾಕ್ಕೊಂಡಿದ್ನಲ್ಲ ಅದನ್ನು ಈ ಥರ ಮಾಡ್ಕೊಡ್ತೀನಿ. ನಾನು 2 ಯೂಸ್ ಮಾಡ್ಕೊಂಡಿದ್ದರಿಂದ ನನಗೆ ಇಷ್ಟು ದಪ್ಪ ಸಿಕ್ಕಿದೆ. ನಿಮಗೆ 3 ಯೂಸ್ ಮಾಡಿಕೊಂಡ್ರೆ ಇನ್ನೂ ದಪ್ಪ ಸಿಗುತ್ತೆ. ನಾನೀಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ಈ ಎಡ್ಜನ್ನ ಕಟ್ ಮಾಡ್ಕೊಂಡಿರ್ತೀನಿ. ಈ ಎಡ್ಜ್ ಏನಿದೆ ಕಟ್ ಮಾಡಿಕೊಂಡ್ರೆ ಎಣ್ಕೊಳ್ಳೋಕ್ಕೆ ನಮಗೆ ಸರಿಯಾಗುತ್ತೆ. ಈ ಥರ ಕರೆಕ್ಟಾಗಿ ನೀವು ಲೆಂತ್ ನೋಡಿಕೊಂಡು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಥ್ರೆಡ್ಸ್ ಇರೋದ್ರಿಂದ ಕಟ್ಟಾಗುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಸಿಗುತ್ತೆ. ಈಗ ಈ ಎಡ್ಜ್ ಏನಿದೆ, ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗ ಸೌಂಡ್ ಮಾಡ್ತಿದ್ದಾನೆ, ಏನು ಇದು ಮಾಡ್ಕೋಬೇಡಿ. ಈ ಥರ ಒಂದು ದಾರ ತಗೊಂಡು ಇಲ್ಲಿ ಕಟ್ಕೊಬಿಟ್ರೆ ನಮಗೆ ಜಡೆ ಎಣ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಏನು ಚೌಲಿನ ಬಿಡ್ತೀವಿ ಹಿಂದೆಗೆ ಆವಾಗ ಅದು ಚೆನ್ನಾಗಿ ಸರಿಯಾಗಿ ಈ ಥರ ಗಂಟು ಹಾಕ್ಕೊಂಡ್ರೆ ಸಾಕು. ಈ ಥರ ಇರುತ್ತೆ, ಅಂದರೆ ನೀವು ಇದನ್ನ ಹಿಡ್ಕೊಂಡು ಜಡೆ ಥರ ಮಾಡ್ಕೋಬೋದು ಅಂತ ಈಸಿ ಆಗುತ್ತೆ. ಒಂದು ಥ್ರೆಡ್ ಏನೂ ಕಟ್ಟಾಗಿಲ್ಲ. ಇಷ್ಟಾದರೆ ಈಗ 3 ಆಗಿ ಡಿವೈಡ್ ಮಾಡ್ಕೊಬಿಡ್ತೀನಿ ನಾನು. ಮಾಮೂಲಿ ನಾವು ಜಡೆ ಯಾವ ಥರ ಹಾಕ್ತೀವಿ ಆ ಥರ ಸ್ವಲ್ಪ ಈ ಥರ ಡಿವೈಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೇ ಈ ಎಡ್ಜನ್ನು ಕಟ್ ಮಾಡಿಕೊಂಡ್ರೆ ಆ ಎಡ್ಜನ್ನು ನಿಮಗೆ ಗಂಟು ಹಾಕೊಬಿಟ್ರೆ ನಿಮಗೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಹೇಳ್ದೆ ನಾನು. ನೋಡ್ಬೋದು ಈ ಥರ ಸ್ವಲ್ಪ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಏನಾಗಲ್ಲ. ಈ ಥರ ಮಾಡಿಕೊಂಡ್ರೆ ಈ ಥರ 3 ಡಿವೈಡ್ ಆಗುತ್ತೆ. ನಾನು ಹೇಳಿದ್ನಲ್ಲ ಮೇಲೊಂದು ಥ್ರೆಡ್ ಕಟ್ಕೊಂಡಿದ್ದೀನಿ ಅಂತ. ಸೊ ಇದು ಯಾವಾಗ ಅಂದರೆ ಇವಾಗ ಹೆಲ್ಪ್ ಆಗುತ್ತೆ. ಇದನ್ನ ಏನು ಮಾಡ್ಬೋದು ಅಂದರೆ ಈ ಥರ ಡೋರ್ದು ಏನು ಹ್ಯಾಂಡಲ್ ಇರುತ್ತೆ ಅಥವಾ ವಿಂಡೋದು ರಾಡ್ಸ್ ಇರುತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಕಟ್ಕೊಬಿಟ್ರೆ ನಮಗೆ ಜಡೆ ಎಣ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ಥರ ಸಿಂಪಲಾಗಿ ಒಂದು ನಾಟ್ ಹಾಕ್ಕೊಬಿಟ್ರು, ಅಥವಾ ನಿಮ್ಗೆ ಯಾರಾದರೂ ಮನೇಲಿ ಇಟ್ಕೊಳ್ಳೋರು ಇದ್ದರೆ ಅವ್ರಿಗೆ ಇಟ್ಕೊಳ್ಳೋಕೆ ಕೊಟ್ಬಿಟ್ಟು ಈ ಥರ ಮಾಮೂಲಿ ಜಡೆ ಹೇಗೆ ನಾವು ಹಾಕ್ತೀವಿ ಆ ಥರ ಹಾಕ್ಕೊಂಡೋದ್ರೆ ಸ್ವಲ್ಪ ಟೈಟಾಗಿ ಹಾಕಿದ್ರೆ ತುಂಬ ತೀರಾ ಸಣ್ಣ ಕಾಣಿಸುತ್ತೆ. ಸ್ವಲ್ಪ ಲೂಸಾಗಿ ಈ ಥರ ಹಾಕ್ಕೊಂಡೋದ್ರೆ ಜಡೆ ಆಗುತ್ತೆ. ನಾನು ಹೇಳಿದೆ ಅಲ್ವಾ, ನಾನು ಮಾಡಬೇಕಾದ್ರೆ 3 ಅಷ್ಟು ಯೂಸ್ ಮಾಡ್ಕೊಂಡಿದ್ದೆ. ಇಲ್ಲಿ 2 ಆಗಿರೋದಕ್ಕೇ ಈ ಥರ ಸಣ್ಣ ಬರ್ತಿದೆ. ನೀವು 4 ಅಥವಾ 5 ಹಾಕಿದ್ರೆ ನಿಮ್ಗೆ ತುಂಬ ಲಾಂಗಾಗಿ ಚೆನ್ನಾಗಿ ದಪ್ಪ ಬರುತ್ತೆ.
ಅಥವಾ ನಿಮ್ಗೆ ಇಷ್ಟೊಂದು ಲೆಂತ್ ಬೇಡ, ನನಗೆ ಶಾರ್ಟ್ ಸಾಕು ಅನ್ನೋದಾದರೆ ಇದನ್ನು ಏನು ಲೆಂತ್ ಇದೆ ಅದನ್ನು ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಇದು ತುಂಬ ತೀರಾ ಶಾರ್ಟ್ ಆಗಿಬಿಡುತ್ತೆ. ಚೇರ್ ಏನಾದರೂ ಅಥವಾ ಸ್ಟೂಲ್ ಏನಾದರೂ ಅಗಲ ಇದ್ದರೆ ನೀವು ಅದನ್ನು ಡಬಲ್ ಮಾಡ್ಕೋಬೋದು, ಆವಾಗ ಇನ್ನೂ ದೊಡ್ಡದಾಗಿ ಬರುತ್ತೆ. ಈ ಥರ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಲೂಸಾಗಿ ಜಡೆ ಎಣ್ಕೊಂಡ್ರೆ ನಿಮ್ಗೆ ಯಾವ ಥರ ಬೇಕು, ಯಾವ ಥರ ಜಡೆ ಬೇಕು ಆ ಥರ ನೀವು ಹಾಕ್ಕೋಬೋದು. ಆದರೆ ನಮಗೆ ಏನು ಬ್ಯಾಂಗಲ್ ಸ್ಟೋರಲ್ಲಿ ತಗೊಳ್ಳೋದಾದರೆ ಅವ್ರು ಯಾವ ಥರ ಇರುತ್ತೆ ಆ ಥರನೇ ನೆಟ್ಕೋಬೇಕಾಗತ್ತೆ. ಎಡ್ಜು ಒಂದು ಸ್ವಲ್ಪ ಈ ಥರ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಿಟ್ಟು ಇಲ್ಲಿಗೊಂದು ಏನು ನೀವು ರಬ್ಬರ್ ಬ್ಯಾಂಡ್ ಹಾಕೊಳ್ಳೋದಿದ್ರೆ ಹಾಕೋಬೋದು, ಅಥವಾ ಲಾಸ್ಟಲ್ಲಿ ಏನು ಉಳಿದಿರುತ್ತೆ ಅದನ್ನು ಈಕ್ವಲ್ ಆಗಿ ನೀವು ಇಲ್ಲಿ ಕಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ನಾನಿವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಸ್ವಲ್ಪ ಅಗಲ ಮಾಡ್ಕೋತೀನಿ, ಅದಕ್ಕೇ ನಾನು ಸ್ವಲ್ಪ ಲೂಸಾಗಿ ಎಣ್ಕೊಂಡಿದ್ದೆ. ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಅದಿನ್ನೂ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ಯಾವ ಥರ ಜಡೆ ಥರನೇ ಕಾಣಿಸುತ್ತೆ, ಸ್ವಲ್ಪನೂ ಗೊತ್ತಾಗಲ್ಲ, ಥ್ರೆಡ್ಡಿಂದ ಅಂತ ಸ್ವಲ್ಪನೂ ಗೊತ್ತಾಗಲ್ಲ. ಈ ಥರ ಒಂದು ರಬ್ಬರ್ ಬ್ಯಾಂಡ್ನ ನಾನು ಇಲ್ಲಿಗೆ ಹಾಕೋಬಿಡ್ತೀನಿ. ಫಸ್ಟು ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ನಿಮಗೆ ಏನು ನೀವು ಕೆಳಗಡೆಗೆ ಏನು ಹೇಳ್ತಾರೆ ಅದನ್ನು ಕುಚ್ಚು ಅಂತ ಏನೋ ಹೇಳ್ಬೋದೇನೋ, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನು ನೀವು ಹಾಕ್ಕೋಬೋದು, ಹಾಕ್ಕೊಳ್ಳೋ ಟೈಮಲ್ಲಿ ನೀವು ರಬ್ಬರ್ ಹಾಕ್ಕೋಬೋದು. ಈ ಥರ ರಬ್ಬರ್ ಹಾಕ್ಕೊಂಡು ಎಡ್ಜ್ ಏನಿದೆ ಇದನ್ನು ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಇಲ್ಲಿ ಈ ಥರ ಕಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಸೊ ಈ ಥರ ಈಸಿಯಾಗಿ ಮನೇಲೇ ಲೋ ಕಾಸ್ಟಿಂದ ಈಸಿಯಾಗಿ ದೇವ್ರಿಗೆ ಹಾಕೋ ಜಡೆನ ನೀವು ರೆಡಿ ಮಾಡ್ಕೋಬೋದು. ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ, ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.